ಆದ್ಮೇಲೆ ನಿನ್ನೆ ರಾತ್ರಿ ಹೊತ್ತಲದ ಹೊತ್ತಿನಲ್ಲಿ ಗೋವಿಂದರಾಜನಗರ ಪೊಲೀಸ್ ಲಿಮಿಟ್ಸ್ನಲ್ಲಿ ಇರುವಂತಹ ಒಬ್ಬ ದೂರದಾರ ಸಂತ್ರಸ್ತೆಯ ಮನೆಗೆ ಆಕೆಯ ಗಂಡ ಈಗಾಗಲೇ ಬಿಟ್ಟುಬಿಟ್ಟಿದ್ದಾನೆ ಮಿಥುನ್ ಅಂತೇಳಿ. ಒಬ್ಬ ಗಡವ, ಅವನು ದೊಡ್ಡ ಫ್ರಾಡ್ ಅವನು. ಈ ಮಿಥುನ್ ಕುಮಾರ್ ಮತ್ತು ಆತನ ತಮ್ಮ ಯಶವಂತ್ ಇಬ್ಬರು ಬೇರೆ ಯಾವುದೋ ಲಿಮಿಟ್ಸ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿನ ಕರ್ಕೊಂಡ್ಬಂದು ಗಲಾಟೆ ಮಾಡಿ ಬಾಗಿಲು ಕಿಟಕಿ ಎಲ್ಲ ಜೋರಾಗ್ಬಾರ್ದು, ಅಲ್ಲಿದ್ದಂಥ ಜನ ಎಲ್ಲ ನೋಡೋ ರೀತಿ ಮಾಡಿ ಆಕೆಯ ಗೌರವಕ್ಕೆ ಕುಂದುಂಟು ಮಾಡಿದ್ದಾನೆ. ಇಲ್ಲಿ ನಾವು ಕೇಳೋದೇನು ಅಂತಂದರೆ, ಬೇರೆ ಲಿಮಿಟ್ಸ್ನಿಂದ ಬಂದಿದ್ದಂಥ ಗಡವ ಪೊಲೀಸಪ್ಪ ಮಿಥುನ್ ಮತ್ತು ಯಶವಂತ್ ಇಬ್ಬರಿಗೂ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅವನು ಹೆಸರು ಹೇಳ್ಕೊಳ್ಳೋದಕ್ಕೂ ಕೂಡ ಭಯ. ಆ ಯುವತಿ ಕೇಳ್ತಾ ಇದ್ದಾರೆ, ನಿಮ್ಮ ಹೆಸರೇನು ಅಂದರೆ ಜರ್ಕಿನಲ್ಲಿ ಮುಚ್ಕೊತಾನೆ, ಇನ್ನೆಲ್ಲಿ ನೇಮ್ ಕಾಣುತ್ತೋ ಅಂತ ಹೇಳ್ಕೊಂಡಿಲ್ಲ ಅವನು. ಯುವತಿ ತನ್ನ ಆಸರೆಗೆ ಭಯ ಆಗುತ್ತೆ ಅಂತೇಳಿ ಧೈರ್ಯಕ್ಕೆ ಒಬ್ಬ ಮನೆಯಲ್ಲಿ ಒಬ್ರು ಇರಲಿ ಅಂತೇಳಿ ತನ್ನ ತಮ್ಮನನ್ನ, ದೊಡ್ಡಮ್ಮನ ಮಗನ ಮನೆಯಲ್ಲಿ ಇರಿಸ್ಕೊಂಡ್ರೆ ತಪ್ಪ. ಇಷ್ಟಕ್ಕೂ ಗೋವಿಂದರಾಜನಗರ ಪೊಲೀಸ್ ಲಿಮಿಟ್ಸ್ನಲ್ಲಿ ನಿಮಗೆ ಏನು ಕೆಲಸ? ನೀವಿಲ್ಲಿ ಯಾರ ಮನೆಗೆ ಎಷ್ಟೊತ್ತಿಗೆ ಬೇಕಾದರೂ ನುಗ್ಬೋದು ಅಂತ ಏನು ಪೊಲೀಸ್ IG, ಕಮಿಷನರು ಅಥವಾ ಗೋವಿಂದರಾಜನಗರ ಪೊಲೀಸರೇನಾದರೂ ನಿಮಗೆ ರೈಟಿಂಗಲ್ಲಿ ಕೊಟ್ಟಿದ್ರಾ? ಇಲ್ಲ ಅಲ್ವಾ? ಯಾಕೋ ಈ ಸಂತ್ರಸ್ತ ಯುವತಿಯ ಕೇಸಿನಲ್ಲಿ ಪೊಲೀಸರು ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ನಾವು ವರದಿ ಮಾಡಿದ್ದೀವಿ, ಎಲ್ಲವನ್ನು ಗಮನಿಸಿದ್ದೀವಿ. ಜ್ಞಾನ ಭಾರತಿ ಪೊಲೀಸರಿಂದ ಒಂದು ಕಡೆ ಕಾಟ, ಗೋವಿಂದರಾಜನಗರ ಪೊಲೀಸರು ಈಕೆ ಮೇಲೆ ಅವನ ಹತ್ರನೇ ಇದು ಮಾಡ್ಕೊಂಡು FIR ಹಾಕ್ತಾರೆ. ಮಹಿಳಾ ಪೊಲೀಸ್ ಠಾಣೆ ಪೊಲೀಸರು ಸಂತ್ರಸ್ತ ಯುವತಿ ನೀಡಿದ ಆ ದೂರಿನಲ್ಲಿ ಆಕೆ ಹೇಳಿದಂಥ ಹೇಳಿಕೆನ ಯಾವುದನ್ನು ಸಮರ್ಪಕವಾಗಿ ತಗೊಂಡಿಲ್ಲ. ಯಾಕೆ ಅಂತ ಕೇಳಿದ್ರೆ, ನೀನು ಗಂಡ ಅಲ್ವೇ ನಮ್ಮ, ಬಿಡಮ್ಮ ಪರವಾಗಿಲ್ಲ ಅಂತಾರಂತೆ. ನಿಮ್ಮನೆ ಹೆಣ್ಮಕ್ಳಿಗೂ ನಾಳೆ ಇಂಥದ್ದೇ ಅಳಿಯ ಸಿಕ್ಕಿದ್ರೆ ಮಗಳ ಗಂಡ ಅಲ್ವಾ ಅಂತ ಬಿಟ್ಬಿಡ್ತೀರಾ ಪೊಲೀಸಪ್ಪ? ನಾಚಿಕೆ ಆಗಲ್ವಾ? ಎಷ್ಟು ಇಸ್ಕೊಂಡ್ರಿ? ನಿಮ್ಮದು ಒಂದು ಜನ್ಮನ ಇಲ್ಲದೇ ಇರೋ ಕೇಸಲ್ಲಿ ಹಾಕಿ ಹಂಗೆಲ್ಲ ಜಡಿತೀರಾ ನಿಮ್ಮ ಅಳಿಯನಿಗೆ. ಆವಾಗ ಅದೇ ಥರ ಅಲ್ವಾ ಈ ಫ್ರಾಡ್ ಮಿಥುನ್ ಮೇಲೂ ಹಾಕಬೇಕಾಗಿತ್ತು ತಾನೇ? ಅಷ್ಟೇ ಅಲ್ಲ, ಈ ಮಿಥುನ್ ಮೇಲೆ 2016ರಲ್ಲಿ ಒಂದು ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾಗಿದೆ, ಶಿಕ್ಷೆ ಆಗಿದೆ, ವಂಚನೆ ಕೇಸು ದಾಖಲಾಗಿದೆ, ಅತ್ಯಾಚಾರ ಇಂಥ ಕೇಸಲ್ಲಿ ಇವನಿಗೆ ಹೊಸದೇನಲ್ಲ. ಈ ಬಗ್ಗೆ ಮಹಿಳಾ ಆಯೋಗದಲ್ಲಿ ಕೂಡ ದೂರು ದಾಖಲಾಗಿದೆ. ಇನ್ನೂ ಕ್ರಮ ಕೈಗೊಂಡಿಲ್ಲ. ಕಾರಣ ಏನಂತಂದರೆ, ಪಾಪ ಮಹಿಳಾ ಆಯೋಗದ ಆಯುಕ್ತರು ಬ್ಯುಸಿ ಇದ್ದಾರೆ, ಕಾರ್ಯನಿಮಿತ್ತ ಪ್ರವಾಸದಲ್ಲಿದ್ದರು. ಅವ್ರ ಹತ್ರನೂ ಮಾತಾಡಿದ್ದಾಗಿದೆ, ನೋಡೋಣಂತೆ. ಇನ್ನು ಪೊಲೀಸ್ ಆಯುಕ್ತರು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದಂತಹ ಹೆಸರು ಹೇಳದೆ ಓಡಿ ಹೋದ ಗಡವ ಅಯೋಗ್ಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಆ ಪೇದೆಯನ್ನು ಸೇವೆಯಿಂದ ವಜಾಗೊಳಿಸಬೇಕಾಗಿದೆ. ಯಾವ ಆಧಾರದಲ್ಲಿ ಆತ ಅಲ್ಲಿಗೆ ಬಂದಿದ್ದ? ಈ ಕೂಡಲೇ ಮಧ್ಯರಾತ್ರಿಯಲ್ಲಿ ಸಂತ್ರಸ್ತ ಯುವತಿಗೆ ತೊಂದರೆ ನೀಡಿ ಭಯ ಹುಟ್ಟಿಸಿದ ಮಿಥುನ್, ಯಶವಂತ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೇದೆ ವಿರುದ್ಧ FIR ದಾಖಲಾಗಬೇಕಿದೆ. ಮತ್ತು ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಯಾವುದೇ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ, ತನ್ನ ಹೆಸರು ಕೂಡ ಹೇಳ್ಕೊಳ್ಳೋದಕ್ಕೆ ಭಯ ಬಿದ್ದಿದ್ದಾನೆ. ಆಯುಕ್ತರೇ, ಒಂದೇ ಒಂದು ವಿಚಾರ ಕೇಳ್ತೀನಿ. ನಿಮ್ಮದೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡಸರು ಯಾರೂ ಇಲ್ಲದೆ ಇದ್ದಾಗ ಭಯ ಆಗುತ್ತೆ ಅಂತೇಳಿ ಅವ್ರ ಮನೆಯಲ್ಲಿ ಅಣ್ಣ, ತಮ್ಮನೋ ಅಥವಾ ಚಿಕ್ಕಪ್ಪ, ದೊಡ್ಡಪ್ಪನ ಮನೆಗೆ ಕರ್ಸ್ಕೊಂಡು ಇರಿಸ್ಕೊಂಡ್ರೆ ಅವ್ರ ಮೇಲೆ ಯಾವ ಆಪಾದನೆ ಹಾಕ್ಬೋದು ಸ್ವಾಮಿ? ಹೇಳಿ, ಮಾನವೀಯತೆ ಅನ್ನೋದಿಲ್ವಾ? ಹೇಳಿ, ಇದಕ್ಕೇನು ಹೇಳ್ತೀರಾ? ಇದಕ್ಕೇನು ಉತ್ತರ ಕೊಡ್ಬೋದು? ಒಟ್ಟಾರೆಯಾಗಿ ಸಂತ್ರಸ್ತೆ ಯುವತಿ ಈಗಾಗಲೇ ಹಲವಾರು ದೂರು ನೀಡಿದ್ದಾಳೆ. ಎಲ್ಲವೂ ಅವಳ ವಿರುದ್ಧವಾಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಆಕೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಗತಿ ಸ್ವಾಮಿ? ಇನ್ನಾದರೂ ಆಕೆಗೊಂದು ಆಶ್ರಯ ಕಲ್ಪಿಸ್ಕೊಡಿ, ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ. ನ್ಯಾಯಾಲಯದಲ್ಲಿದೆ. ಈ ಮಿಥುನ್ಗೆ ಈ ಕೇಸುಗಳು ಹೊಸದಲ್ಲ. ಇವನ್ನ ಕೂಡಲೇ ಇವಾಗ ಇರೋಂಥ FIRನ ಮತ್ತೆ ಈತನ ಮೇಲೆ ಇನ್ನೊಂದು FIR ತಗೊಂಡಿತ್ತು, ಇವನ್ನ ಅವನ ತಮ್ಮನ್ನ, ಇವನ ಜೊತೆ ಇರುವಂಥ ಒಬ್ಬ ಯುವತಿನ ಅರೆಸ್ಟ್ ಮಾಡಬೇಕಾಗಿದೆ ಸ್ವಾಮಿ. ಸ್ಟೇಷನ್ಗೆ ಹೋಗ್ತೀನಿ. ನಿಮ್ಮ ಹೆಸರು ಹೇಳಿ. ಏನು ಸರ್? ನಿಮ್ಮ ಹೆಸರು ಹೇಳ್ಬಿಟ್ಟು ಹೋಗೋದ್ರೆ ಸರಿಯೇ ಸರ್? ಹೇಳ್ತಾ ಇದ್ದೀನಿ. ಪೊಲೀಸರು ನಿಮ್ಮ ಹೆಸರೇನು? ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಹೇಳ್ಕೊಂಡು ಹೋಗಿ, ಇಲ್ಲಾಂದ್ರೆ ಸರಿ ಇಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ. ಬಂದಿದ್ರ ರೌಡಿ ತರ ಎಲ್ಲ ನೋಡ್ಕೊಡಿ. ರೌಡಿ ಯಾವನ್ನ ಓಡ್ಕೊಂಡು ಎಗ್ಲಿ ಹೋಗ್ತಿದ್ಯಾ? ನಿಮ್ಮ ಹೆಸರು ಹೇಳ್ಕೊಂಡು ಹೋಗಿ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು ಹೇಳಿ. ಗೌಡ. ಒಂದ್ ನಿಮಿಷ ನಡೀರಿ. ನನ್ನ ಹೆಸರು ಯಾಕಮ್ಮ ಕೇಳ್ತೀನಿ? ಯಾಕೆ ರೌಡಿ ತರ ಬಂದಿದ್ದೀರಾ? ಎಲ್ಲ ನೋಡ್ತಾ ಇದಾರೆ, ರೌಡಿ ತರ ಬಂದಿದ್ದೀರಾ. ನಿನ್ನ ಹೆಸರು ಹೇಳ್ಕೊಂಡು ಇವಾಗ ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ. ಅವ್ರು ಬಂದು ನಾನು ಅವ್ರಿಗೆಲ್ಲ ಕರ್ಕೊಂಡು ಬಂದು ಮನೆಗೆ ವಿಡಿಯೋ ಮಾಡ್ತೀರಾ? ಗೊತ್ತಿದೆಯಾ ಏನ್ ಕೇಸ್ ನಡೀತಿದೆ ಅವನ ಮೇಲೆ? ಯಾರು ನಿನ್ನ ಹೆಸರು ಹೇಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸರಿ ಇರಲ್ಲ. ಗೌಡ ಅಂತ ಗೌಡ ಡೋರ್ ತಟ್ಟ್ಯಾ ನೀನು? ಚಪ್ಪಲಿ ತಗೊಂಡು ಹೊಡ್ತೀನಿ.